ಅಭಿನಂದನೆಗಳು. ಒಂದು ಹೇಳ್ತೀನಿ, ಇವತ್ತು ನಾವು ನಾಮಪತ್ರ ಸಲ್ಲಿಕೆ ಮಾಡಕ್ ಬಂದೇವಿ. ಇದು ನಾಮಪತ್ರ ಸಲ್ಲಿಕೆ ಮೆರವಣಿಗೆ ಅಲ್ಲ, ಚರಂತಿ ಮಾಡುವ ವಿಜಯೋತ್ಸವ ಮೆರವಣಿಗೆ. ಅತ್ಯಂತ ಅದ್ಭುತವಾದಂತ ಕೆಲಸವನ್ನ ನೀವೆಲ್ಲ ಮಾಡಿದಿರಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನನ್ನೋದು ಇವತ್ತು ತೋರಿಸ್ಕೊಟ್ಟಿದ್ದೀರಿ. ಯಾಕಂದ್ರೆ ಬಾಗಲಕೋಟೆ ಬಿಜೆಪಿಯ ಕಣ್ಣು ಮೆಟ್ಟಿನ ಸ್ಥಳ, ಇಡೀ ಬಾಗಲಕೋಟೆ ಜಿಲ್ಲೆ ಕಣ್ಣು ಮೆಟ್ಟಿನ ಸ್ಥಳ. ಅದು ಯಾವಾಗಲೂ ತೋರಿಸಿದ್ರಿ. ಒಂದು ನಾನು ಹೇಳ್ತೀನಿ, ಇವತ್ತು ವೀರಣ್ಣ ಚರಂತಿಮಠ ಅವರು ಶಾಸಕರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಅಚ್ಚುಕಟ್ಟಾಗಿ ಈ ಭಾಗದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ನಮ್ ಕಣ್ಣು ಮುಂದೆ, ನಿಮ್ ಕಣ್ಣು ಮುಂದೆ ಇದೆ. ಅಷ್ಟೇ ಅಲ್ಲ ಅವರು ಈಗ ಕಳೆದ 2-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಹಿಂದೆ ಚರಂತಿಮಠ ಅವರು ಏನೇ ಕೆಲಸ ಕಾರ್ಯ ತಗೊಂಬಂದಿದ್ರು ಅದೇ ಕೆಲಸ ಮಾಡಿದ್ರು ಹೊತ್ತು ಮತ್ತೆ ಯಾವುದೂ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರ. ಕಾಂಟ್ರಾಕ್ಟರ್ಸ್ ಬಿಲ್ 30-40 ಸಾವಿರ ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಉಳಿದು ಕಾಂಟ್ರಾಕ್ಟರ್ಸ್ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಆತ್ಮಹತ್ಯೆ. ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತದ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹಿತ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದು ಹೋಗಲಾಡಿಸ್ಬೇಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾನ್ಯ ಚರಂತಿಮಠ ಅವರನ್ನ ನೀವು ಆಯ್ಕೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. ಮತ್ತೆ ಇನ್ನೊಂದು ನಾನು ಹೇಳ್ತೀನಿ, ಇವತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅವರು ಮಗನ್ ನಿಲ್ಲಿಸಿದ್ದಾರೆ. ದಾವಣಗೆರೆಯಲ್ಲಿ ಮೊಮ್ಮಗ. ಈ ಮಗ ಮೊಮ್ಮಗನ ಮರಿ ಕಳಿಸುವಂತ ಜವಾಬ್ದಾರಿ ನಿಮ್ಮ ಮೇಲೆ.